ನಮಸ್ತೆ ವೀಕ್ಷಕರ, ಇದೇ ನಾವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋದು. ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಡೋ ಅಂಥ ಪ್ರಯತ್ನ ನಮ್ಮದು. ಎಲ್ಲರೂ ಭಾಗವಹಿಸೋ ರೀತಿ ಕ್ರಮ ಕೃಷಿ ಇಲಾಖೆಯವರು ಹಾಗೂ ಇವರು ಅಂಗನವಾಡಿ ನಡೆದಿದ್ದಾರೆ. ಅದರ ಹೇಳಿದಾಗ ಅವ್ರಿಗೂ ಎಲ್ಲರಿಗೂ ಅದು ಅನುಕೂಲ ಆಗಲ್ಲ. ಯಾರು ಅನುಕೂಲಸ್ತಿದ್ದಾರೋ ಅವ್ರು ಅನಾನುಕೂಲ ಇದ್ದಾರೋ ಅವ್ರಿಗೆ ಅನುಕೂಲ ಆಗುತ್ತೆ. ಆದ್ರೆ ಬಂದು ಹೇಳಿದಾಗ ಎಲ್ಲರಿಗೂ ಸಂತೋಷ ಆಗ್ತದೆ. ಈ ಥರ ನೀವು ತಪ್ಪಿಸ್ಕೊಂಡು ಕಳ್ತಿದ್ರೆ ಅವಾಗ ಏನಂತ ಹೇಳ್ಕೊತಾರೆ ಹೇಳಿದ್ದೀವಿ. ಇದು ಭಾಳ ದುಃಖಕರ ಸಂಗತಿ. ಈಗ ವಿಧಿ ಇಲ್ಲ, ನಮಗೂ ಇನ್ನು ಎಂಡಲ್ಲಿ ನಾವು ಅನುಮೋದ ಮಾಡ್ಕೊಳ್ಬೇಕು. ಅನುಮೋದ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಏನು 60 ಲಕ್ಷ ಬಂದಿದೆಯೋ ಅದಕ್ಕೆಲ್ಲದನ್ನು ನಾವು ಎಸ್ಟಿಮೇಟ್ ಮಾಡಬೇಕು. ನಮ್ಮ ಗ್ರಾಮಕ್ಕೆ ಕೆಲಸ ಆಗೋದು ನಮ್ಗೆ ಇಂಪಾರ್ಟೆಂಟ್. ಇವರು ಆ ದೃಷ್ಟಿಕೋನದಿಂದ ಇಟ್ಕೊಂಡು ಇವರು ಆ ವೀಕ್ನೆಸ್ ಇಟ್ಕೊಂಡು ಇವರು ಬರ್ದಿರಂಗೆ ಆಗ್ತಾ ಇರೋದು. ಎಲ್ಲ ಪಂಚಾಯತಿಗಳಲ್ಲಿ ಆದಂಗೆ ನಮ್ಮ ಪಂಚಾಯತಿಗಳಾಗಲ್ಲ ಸರ್. ದಯವಿಟ್ಟು ನಮ್ಮ ಪಂಚಾಯತಿಗಳಲ್ಲಿ ಅವಶ್ಯಕತೆ ಇದೆ, ಕೆಲಸಗಳ ಅವಶ್ಯಕತೆ ಇದೆ. ನಮ್ಮದು ಇಡೀ ಆನೇಕಲ್ ತಾಲೂಕಲ್ಲಿ ನಮ್ಮ ಪಂಚಾಯತಿಗಳಲ್ಲಿ ರೆವಿನ್ಯೂ ಇಲ್ಲ. ಇನ್ನೆಲ್ಲ ಪಂಚಾಯತಿಗಳಲ್ಲಿ ಗ್ರಾಮ ಸಭೆ ಆಗ್ತಾರೆ ಇಲ್ಲಿ ಅವ್ರಿಗೇನೋ ಅದು ಅವಶ್ಯಕತೆ ಇಲ್ಲ. ಅವರು ಯಾವುದೋ ಬರುತ್ತೆ ಮಾಡ್ತಾರೆ, ಕೆಲವರು ಏನೋ ಮಾಡ್ಕೊತಾರೆ. ಅದು ನಮಗೆ ಅವಕಾಶ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ನಮಗೆ ನಮ್ಮ ಗ್ರಾಮ ಪಂಚಾಯತಿಗೆ ಎಲ್ಲ ಅಧಿಕಾರಿಗಳು ಏನೇನು ಅವ್ರವ್ರ ಇಲಾಖೆಗಳಲ್ಲಿ ಏನೇನು ಅನುಕೂಲಗಳಿದೆಯೋ ಅದನ್ನ ಹೇಳ್ದಾಗಲೇ ಅವರು ಅರ್ಥ ಮಾಡಿಕೊಂಡು ಕೆಲವರು ಉಪಯೋಗಿಸ್ಕೊಂತಾರೆ, ಕೆಲವರು ಉಪಯೋಗಿಸ್ಕೊಳಲ್ಲ. ಈಗ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಹಾಸ್ಪಿಟ್ಲಲ್ಲಿ ಕಂಪಲ್ಸರಿ ಕೇಳ್ತಾರೆ, ರೇಷನ್ ಕಾರ್ಡ್ ಕೇಳ್ತಾರೆ. ಆ ರೇಷನ್ ಕಾರ್ಡ್ ಕೇಳಿದ್ರೆ ಅವ್ರಿಗೆ ಏನೋ ಒಂದು ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ. ಬಡವ್ರಿಗೋಸ್ಕರನೇ ಅದು BPL ಕಾರ್ಡ್ ಕಾರ್ಡೇ ನಾವು ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂದರೆ ನಾವು ಏನು ನಮ್ಮ ಸ್ಥಳೀಯ ಸರ್ಕಾರ ಸರ್ ಟ್ಯಾಕ್ಸ್ ಪೇಯರ್ಸ್ ಇನ್ನೂ ತಗೊಂತಾ ಇದ್ದಾರೆ ರೇಷನ್. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿದೆ ಸರ್. ಈಗ ಅದಕ್ಕೆ ಇನ್ನೊಂದು ವಿಚಾರ, ಬಂದಿದ್ದೀರಾ ಇಡೀ ಇಷ್ಟೇ ಪಂಚಾಯತಿ, ನಮ್ಮ ಪಂಚಾಯತಿ ಆಫೀಸ್ಗೆ ಗ್ರಾಮ ಸಭೆಗೆ ರೇಷನ್ ಕಾರ್ಡ್ ಬಂದಿಲ್ಲ. ಯಾಕೆ ಬಂದಿಲ್ಲ ಸರ್? ಅದೇನಾ ಇವಾಗ ಅವರ ಮೇಲೆ ಉಸ್ತುವಾರಿಗಳು ಉಸ್ತುವಾರಿ ಮತ್ತೆ ಯಾರು ಕೇಳ್ಬೇಕಾರೆ ನಾವು ಯಾರು ಕೇಳ್ಬೇಕಾರೆ ಮತ್ತೆ ಸರ್? ನೀವು ಇವಾಗ ಪ್ರಾಬ್ಲಮ್ ಇದೆ ಸರ್. ಪಾಪ ಪೇಷಂಟ್ ಪಂಚಾಯತಿಯಲ್ಲಿ ರಿಪ್ಲೇಸ್ ಮಾಡಿ ಯಾವ್ಯಾವ ಗೊತ್ತಾಗಿದೆಯೋ ಅದಕ್ಕೆ ಇಮಿಡಿಯೇಟ್ ಆಗಿ ನೋಟಿಸ್ ಕೊಡ್ತಾ ಇದೀವಿ. ಅವ್ರು ಬರ್ತಿದ್ದಕ್ಕೆ ಫೋಕಸ್ ನೋಟಿಸ್ ಖಾಲಿ ನಿರ್ವಹಣಾಧಿಕಾರಿಗಳಿಂದ ಕೊಡಿಸ್ತಾ ಇದ್ದೀನಿ. ಈಗ ಅವ್ರು ಏನು ಆನ್ಸರ್ ಕೊಡ್ತಾರೆ ಆಮೇಲೆ ಸಪ್ರೇಟ್ ಆಗಿ ಅವ್ರಿಗೆ ಕಳಿಸ್ಲಿ. ನೆಕ್ಸ್ಟ್ 25ನೇ ತಾರೀಕು ಸಾಮಾನ್ಯ ಸಭೆ ಆಗ್ತಾ ಇದೆ. 85 ಕೇಳಿದ್ರೆ ಏನಂತಾರೆ ಅಧಿಕಾರಿಗಳು? ಕೊಡಲ್ಲ ಅಂತ ಇದ್ದಾರೆ. ಕೆಂಪು ಕಾರ್ಡ್ ಮಾಡ್ಬಿಟ್ಟವ್ರಂತೆ. ಕೆಂಪು ಕಾರ್ಡೇ ಮಾಡ್ಬಿಟ್ಟವ್ರ? ಉಳಿಯೋರು ಯಾರು ಇಲ್ಲಲ್ಲ ನಿಮ್ಮ ಮನೆಯಲ್ಲಿ? ಆಗಿಟ್ಕೊಂಡು ಕ್ಯಾನ್ಸಲ್ ಮಾಡಿದ್ದಾರೆ. ಅಮ್ಮ ನಿನ್ನ ಹೆಸರು? ರಾಮಕ್ಕ. ನಿಮ್ಮ ಯಜಮಾನ್ ಇಲ್ಲಲ್ಲ? ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕುತ್ಕೊಂಡಿದ್ರೆ ಇಲ್ಲೆಲ್ಲ ಡಿಪಾರ್ಟ್ಮೆಂಟ್ ಯಾವ್ದು ಮೇನ್ ಡಿಪಾರ್ಟ್ಮೆಂಟ್ ಯಾವ್ದು ಬಂದಿಲ್ಲ. ಏನ್ ಮಾಡ್ಬೇಕು? ಹೋದ್ಸಲ ಅಧಿಕಾರಿ ಸರ್ ಮೀಟಿಂಗ್ ಮುಗಿಸಿದ್ದು, ಈ ಸಲ ಬಂದಿಲ್ಲ. ನಾವು ಪಂಚಾಯತಿ ಮೆಂಬರ್ ಹೇಳಿದ್ವಿ ರೇಷನ್ ಕಾರ್ಡ್ ಜಾಸ್ತಿ ಪ್ರಾಬ್ಲಮ್ ಐತೆ, ಕಷ್ಟೇ ಇಲ್ಲ ಅದು ನಡೀರಿ ಹೋಗೋಣ ಅಂದ್ಬಿಟ್ಟು. ನೀವ್ಯಾರು ಹೇಳಿದ್ರೆ ಕಸ್ತೀನಿ ಅಂತ ಹೇಳಿದ್ರೆ ಎಲ್ಲಿ ಅವ್ರು ಬಂದಿದ್ದು? ಎಲ್ಲಿ ಸರ್ ಅವ್ರು ಬಂದಿದ್ದು? ಪೆನ್ಷನ್ಗಳು ಎಷ್ಟು ನಿಂತೈತೆ ಅಂತ ಗೊತ್ತಾ ಸರ್? ಪೆನ್ಷನ್ ಎಷ್ಟು ನಿಂತೈತೆ ಅಂತ ಗೊತ್ತಾ ಸರ್? ಮಾತಾಡೋ ಜಾಸ್ತಿ ಇದ್ರೆ ಓಡಾಡ್ತಾರೆ ಸರ್. ನಾವು ಮಾಡೋದು ಏನೋ ಬಡವ್ರಿಗೆ ಮಾಡಕ್ ಬಂದಿದ್ವಿ ಸರ್. ದಯವಿಟ್ಟು ಅಧಿಕಾರಿಗಳು ಸ್ಪಂದನೆ ಮಾಡಕ್ ಹೋಗ್ಬಿಟ್ರಿ, ಏನೋ ಕಾಟಾಚಾರ ಮೀಟಿಂಗ್ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ಆಧಾರ ನಿಲ್ಸ್ಬಿಡ್ರಿ. ನಮ್ಮ ಅಧ್ಯಕ್ಷರು ಕೇಳಿದ್ರೆ ತಾನೆ
ನೀವು ಹೇಳ್ತೀರಂತೆ ಅವ್ರಿಗೆ ಇದು ಸರ್ವೆ ನಂಬರ್ ಅನ್ಸರ್ತೈತೆ, ಸರ್ವೆ ನಂಬರ್ ದುಡ್ಡು ಕಟ್ಸ್ಬಿಡು ಅಂದ್ಬಿಟ್ಟು ಯಾವ ಬೇಸಿಸ್ ಮೇಲೆ ಸರ್ ನೀವು ಹೇಳ್ತೀರಾ? ತಾಲೂಕು ಆಡಳಿತ ಅಧಿಕಾರಿಗಳಿಂದ ಗ್ರಾಮ ಸಭೆ ಬಹಿಷ್ಕಾರ. ಆಗಲ್ಲ ಸರ್, ಅವೆಲ್ಲ ಹೇಳ್ಬಿಟ್ಟು ಎಲ್ಲಿದ್ದಾರೆ? ಎಲ್ಲ ಇಲಾಖೆಯ ಅಧಿಕಾರಿಗಳು ತಾಲೂಕು 1 ತಾಲೂಕು ಇರ್ಬೇಕಿದೆ. ಯಾರೋ ಒಬ್ರು ಕನ್ನಡ ಕಳಿಸ್ಬಿಡೋದಲ್ಲ, ಗ್ರಾಮಸಭೆ ಮಾಡ್ಬಿಡೋದಲ್ಲ, ಸರ್ಕಾರಕ್ಕೆ ವರದಿ ಕೊಟ್ಬಿಡೋದಲ್ಲ. ಇಲ್ಲಿ ಬರ್ಕೊಂಡು ಹೋಗ್ತಾರೆ, ವರದಿ ಕೊಡ್ತಾರೆ. ಜನರ ಕಷ್ಟ ಸುಖಗಳನ್ನ ಸಮಸ್ಯೆಗಳನ್ನ ಸ್ಪಂದಿಸಿ ಪರಿಹಾರ ಮಾಡುವಂತಾನೆ ಗ್ರಾಮ ಸಭೆ. ಗ್ರೇಡ್ 1 ತಹಶೀಲ್ದಾರ್ ಇದ್ದಾರಾ? ಮಾನ್ಯ ಸಚಿವರಿಗಾಗಲಿ, ಶಾಸಕರಿಗಾಗಲಿ, ಮುಖ್ಯಮಂತ್ರಿಗಳಾಗಲಿ, ಆ ಸಂಬಂಧಪಟ್ಟಂತ ಇಲಾಖೆಯ ಸಚಿವರಿಗೆ, ಅಧಿಕಾರಿಗಳಿಗೆ ಅದೆಲ್ಲೂ ಕೂಡ ಗ್ರಾಮ ಸಭೆಯಿಂದ ನಾವು ಒಂದು ಡಿಮ್ಯಾಂಡ್ ಅನ್ನ ಕೊಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ಅಧಿಕಾರಿ ಗಮನ ತಟ್ಟಿರ್ತೀವಿ. ಇದೇ ರೀತಿ ಆದ್ರೆ ಹೋರಾಟ ಮಾಡಬೇಕಾಗ್ತದೆ. ಏನ್ ಗೌರವ ಇದೆ? ಒಂದು ಅಧ್ಯಕ್ಷರು ಅನ್ನೋದಕ್ಕೆ ಇಲ್ಲ, ಅಥವಾ ಏನಾದ್ರು ಒಂದು ದಲಿತ ಅಧ್ಯಕ್ಷರು ಅನ್ನೋದಕ್ಕೆ ಏನಾದ್ರು ಅದಕ್ಕೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಧಿಕಾರಿಗಳು. ದಯವಿಟ್ಟು ಸರಿಪಡಿಸಬೇಕು. ಮಾನ್ಯ ತಹಶೀಲ್ದಾರ್ಗಳು ಈಗಲೂ 35,000 ಜನಸಂಖ್ಯೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಸಂಬಂಧಪಟ್ಟಂತ ಜವಾಬ್ದಾರಿನ A1 ಅಧಿಕಾರಿಗಳು, ದಂಡಾಧಿಕಾರಿಗಳು ಸಮಸ್ಯೆನ ಅಧಿಕಾರಿಗಳು ನಮ್ಮ ಮುಂದಿನ ದಿನಗಳಲ್ಲಿ ಮಾಹಿತಿ ಬೇಕು. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡ್ಬೇಕಾಗ್ತದೆ ಮನವಿ. ಕೋಟೆ ಸಂತೋಷ ಈಗ ಕೇಳಿ, ಆ ಇಲಾಖೆಯವರು ಯಾರಾದ್ರೂ ಬಂದಿದ್ದಾರ? ಇಲ್ವಲ್ಲ. KE ಬಂದಿದ್ದಾರಾ? ಸರ್ KE ಬಂದಿದ್ದಾರಾ? ಬಂದಿದ್ದಾರಾ? ಇಂಜಿನಿಯರ್ ಬಂದಿದ್ದಾರಾ? ಇಲ್ವಲ್ಲ. ಯಾಕೆ ಇರ್ಬೇಕು ಗ್ರಾಮ ಸಭೆ? ಯಾಕೆ ಇರ್ಬೇಕು ಗ್ರಾಮ ಸಭೆ? ಸಮಸ್ಯೆ ಇರುವಂತ ಅಧಿಕಾರಿಗಳು ಬಂದಿರೋ ಈ ಗ್ರಾಮ ಸಭೆ ಇರಬೇಕು. ಇಲ್ಲ ಸರ್, ಅಲ್ಲ, ಒಂದು ನಿಮಿಷ. ಯಾರು ಇವಾಗ ಈ ಮೀಟಿಂಗ್ ಉಸ್ತುವಾರಿಗಳು? ಮೆಸೇಜ್ ಮಾಡಲಿಕ್ಕೆ ಇದೆಲ್ಲ ದಾರಿ ಮಾಡ್ಕೊಳ್ತೀರಾ? ಯಾಕೆ ಕೈಗೊಳ್ಳಾಗ್ತಾ ಇದೆ? ಯಾಕೆ ಕೈಗೊಳ್ಳಾಗ್ತಾ ಇದೆ? ಯಾಕೆ ಪಂಚಾಯತಿಗಳು ಗ್ರಾಮ ಸಭೆ ಕೈಗೊಳ್ಳಿಲ್ಲ? ಯಾಕೆ ಅಧಿಕಾರಿಗಳು ಬರ್ತಾ ಇಲ್ಲ? ಅಧಿಕಾರಿಗಳ ಕ್ರಮ ತಗೊಳ್ಬೇಕು. ನಾವು ಮುಂದಿನ ಯಾವುದೇ ಒಬ್ಬ ಅಧಿಕಾರಿ 28 ಅಧಿಕಾರಿ ಇದರಲ್ಲಿ ಒಬ್ಬರು ಬಂದಿಲ್ಲ ಅಂತ ನಾವು ಮಾಡೋದು ಬೇಡ. ಸಮಸ್ಯೆ ಇದೆ. ನಿತ್ಯೇನು 10 ಜನ, ಒಂದು 5-6 ಜನ, 10 ಜನ, ಒಂದು 10-10:30, 11 ಗಂಟೆ ಒಂದು ಅಲ್ಲೇ ಮೀಟಿಂಗ್ ಇರ್ತಾರೆ. ಅದನ್ನೆಲ್ಲ ಸ್ವಲ್ಪ ಕೈಗೊಣ ಆಗ್ಬೇಕು. ಅದಕ್ಕೆ ಸ್ವಲ್ಪ ಸುತ್ತು ಕ್ರಮ ತಗೊಳ್ಳಿ. ಪೊಲೀಸ್ ಇಲಾಖೆಯಿಂದ ಸ್ವಲ್ಪ ನಮ್ಮೂರಿಗೆ ಜಾಸ್ತಿ ಅವಶ್ಯಕತೆ ಇದೆ. ನಮ್ಮ ಪೊಲೀಸ್ ಇಲಾಖೆಯಿಂದ ನಮಗೆ ಜಾಸ್ತಿ ಅವಶ್ಯಕತೆ ಇದೆ. ಆದ್ದರಿಂದ ನಮ್ಮ ಪಂಚಾಯತ್ ಸರ್ ರಾತ್ರಿ ಹೊತ್ತು ಮಾತ್ರ ಸರ್ ರಾತ್ರಿ ಹೊತ್ತು ಮಾತ್ರ ಏನು ಅಭಿವೃದ್ಧಿ ಮಾಡಬೇಕಂತ ನಾವು ಚಿಂತನೆ ಮಾಡಿದ್ದೀವೋ ಅದನ್ನು ನಾವು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿದ್ದೀವಿ. ನಾವು ಮಂಡನೆ ಮಾಡಿಕೊಂಡು ಇವತ್ತು ನಾವು ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ. ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿದ್ದಾರೆ. ಕೆಲವು ಅಧಿಕಾರಿಗಳು ಅವ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡಬೇಕಂತ ಈಗಾಗಲೇ ಮೇಲಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೀವಿ. ಈಗ ಏನು ಯಾರು ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ, ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅಧಿಕಾರಿಗಳು, ಆ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಈಗ ಅವ್ರ ಬಗ್ಗೆ ಶೋಕಾಸ್ ನೋಟಿಸ್ ಕೊಟ್ಟು ಮುಂದಿನ ಇದಕ್ಕೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ಹೇಳಿದ್ದೀವಿ. ಮುಂದಿನ ಗ್ರಾಮ ಸಭೆಗೆ
ಎಲ್ಲರೂ ಬರಬೇಕು. 28 ಇಲಾಖೆ ಏನಿದೆಯೋ ನಮ್ಮ ವ್ಯಾಪ್ತಿಗೆ ಬರುವ 28 ಇಲಾಖೆಗಳು ಬರಬೇಕಾಯಿತು, ಬಂದಿಲ್ಲ. ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀವಿ. ಮುಖ್ಯವಾಗಿ ಪಡಿತರ ಚೀಟಿಗಳು, ಪಡಿತರ ಕಾರ್ಡ್ ಏನಿದೆಯೋ ಚೀಟಿಗಳು ಅಂತ ಸುಮಾರು ಜನ ರದ್ದು ಮಾಡಿದ್ದಾರೆ. ಆ ಜನ ನಮ್ಮ ಪಂಚಾಯತಿಗೆ ಬಂದು ಕಂಪ್ಲೇಂಟ್ ಮಾಡುವಾಗ ನಮ್ಮ ವ್ಯಾಪ್ತಿಗೆ ಬರಲ್ಲ. ಅದು ಅವರು ಅಂತ ಏನು ತೊಂದರೆ ಆಗಿದೆ ಅದನ್ನ ಸ್ಮಾರ್ಟ್ ಮಾತಾಡ್ತಾರೆ. ಅದನ್ನು ಅವ್ರಿಗೆ ರೇಷನ್ ಕಾರ್ಡ್ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೂ PWD ರಸ್ತೆಗಳೇನಿದೆಯೋ ಭಾಳ ಅನುಕೂಲವಿದೆ. ಆ ರಸ್ತೆಗಳನ್ನ ಸರಿಪಡಿಸಬೇಕು. ಮಳೆಗಳು ಈ ನಡುವೆ ಮಳೆಗಳು ಅತಿ ಹೆಚ್ಚಾಗಿ ಬಂದಿರೋದು ಕಾರಣದಿಂದ ಸಂಪೂರ್ಣವಾಗಿ ಅಡ್ಗೆಟೋಗ್ಬಿಟ್ಟಿದೆ. ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನನ್ನ ಬಗ್ಗೆ ಕ್ರಮ ತಗೊಳ್ಬೇಕು PWD ಅವರು.